ನಮಸ್ಕಾರ ವೀಕ್ಷಕರೇ, ಕಳೆದ ವಿಡಿಯೋದಲ್ಲಿ ನೀವು ಚೈನ್ ಸ್ಟಿಚ್ಚನ್ನು ಹಾಕಿ ಸಿಂಗಲ್ ಕ್ರೋಶವನ್ನು ಹಾಕಿ ಮೊಬೈಲ್ ಪರ್ಸನ್ನು ಮಾಡೋದು ಹೇಗೆ ಅಂತ ನಾನು ಹೇಳಿದ್ದೆ. ಈಗ ಆ ಸಿಂಗಲ್ ಚೈನ್ ಸ್ಟಿಚ್ಚನ್ನು ಹಾಕ್ತಾ ಸಿಂಗಲ್ ಕ್ರೋಶವನ್ನು ಹಾಕ್ತಾ ನಾನು ಇಲ್ಲಿ 75 ರೌಂಡನ್ನು ಹಾಕಿದ್ದೀನಿ. ಅದನ್ನು ಹೇಗೆ ತಿರ್ಸ್ತಾ 75 ರೌಂಡನ್ನು ಆದಮೇಲೆ ನಿಮ್ಮ ಮೊಬೈಲ್ ಅಳತೆಗೆ ನೋಡ್ಕೊಳ್ಬೇಕು. ಅದನ್ನು ಮೊಬೈಲ್ ಅಳತೆಗೆ ನೋಡ್ಕೊಂಡ್ಮೇಲೆ ಇಲ್ಲಿ ನನ್ನ ಮೊಬೈಲ್ ಅಳತೆಗೆ ನಾನು ಮಾಡ್ತಾಯಿದ್ದೀನಿ. 75 ರೌಂಡ್ ಹಾಕಿದ್ದೀನಿ ಇಲ್ಲಿ ಸಿಂಗಲ್ ಕ್ರೋಶವನ್ನು. ಈಗ ಅದನ್ನೆರಡನ್ನು ಜೋಡಿಸಿ ಆ ಕಡೆ ಈ ಕಡೆ ಪಾರ್ಟನ್ನು ಕೂಡಿಸ್ತಾ ಬರಬೇಕು. ಈ ದಾರ ಇದೆಯಲ್ಲ, ಇದನ್ನು ಕಟ್ ಮಾಡಲಿಕ್ಕೆ ಹೋಗಬೇಡಿ. ಇದು ಎರಡೂ ಪದರವನ್ನು ತಗೊಂಡು ಕ್ರೋಶಾ ಕಡ್ಡಿನ ಅದರೊಳಗೆ ಹಾಕಿ ಸಿಂಗಲ್ ಕ್ರೋಶವನ್ನು ಹಾಕ್ತಾ ಬರಬೇಕು. ಒಂದು ಪಾರ್ಟ್ ಹೀಗೆ ಜೋಡಿಸ್ತಾ ಬಂದ ಮೇಲೆ ನೆಕ್ಸ್ಟ್ ಮತ್ತೊಂದು ಪಾರ್ಟನ್ನು ಜೋಡಿಸ್ಬೇಕು. ಈಗ ನಾನು ಜೋಡಿಸ್ತಾ ಇದ್ದೀನಿ ನೋಡಿ. ಹೀಗೆ ಎರಡೂ ಪದರಗಳಿಗೆ ತಗೊಂಡು ನೀವು ಹಾಕ್ತಾ ಬರಬೇಕು. ಅಂದರೆ ಒಂದಕ್ಕೊಂದು ಜಾಯಿಂಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಈಗ ಒಂದು ಪದರಲ್ಲಿ ನಾನು ಹಾಕಿದ್ದೀನಿ. ನೆಕ್ಸ್ಟ್ ಮತ್ತೊಂದು ಪದರದ ಒಳಗಿಂದ ತಗೊಂಡು ಕ್ರೋಶಾ ಕಡ್ಡಿನ ಹಾಕಬೇಕು. ಎಲ್ಲ ಸಿಂಪಲ್ ಸಿಂಗಲ್ ಕ್ರೋಶಾನೇ ಹಾಕ್ತಾ ಬರಬೇಕು ಫ್ರೆಂಡ್ಸ್. ಕೊನೆ ತನಕ ವಿಡಿಯೋ ನೋಡಿ ಫ್ರೆಂಡ್ಸ್. ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಇರಲಿ ಫ್ರೆಂಡ್ಸ್, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸಪೋರ್ಟ್ ಸದಾ ಇರಲಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಕೂಡಿಸೋದನ್ನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಈಗ ಇದು ಒಂದು ಸೈಡ್ ಅಷ್ಟೇ ನಾನು ಕೂಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಕೂಡಿಸುವಾಗ ಅದು ದಾರವನ್ನು ನೀವು ಎಷ್ಟುದ್ದ ನಿಮಗೆ ಹಾಕ್ಕೊಳ್ಳಿಕ್ಕೆ ಬೇಕೋ ಬೆಲ್ಟ್ ಅಷ್ಟುದ್ದ ಅಳತೆ ಮಾಡಿಕೊಂಡು ನೀವು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಹೀಗೆ ಎರಡೂ ಪದರವನ್ನು ಸೇರಿಸ್ತಾ ಬರಬೇಕು ಫ್ರೆಂಡ್ಸ್. ಒಂದು ಕಡೆ ಈಗ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಹೀಗೆ ನೀವು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಈ ಕಡೆನ ಎರಡು ಪಾರ್ಟನ್ನು ಹೀಗೆ ಜೋಡಿಸ್ತಾ ಬರಬೇಕು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಬೆಲ್ಟ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.